ಲೋಕದಲ್ಲಿ ಸಂಚಲನ ಸೃಷ್ಟಿ ಮಾಡುವ ಸುದ್ದಿ. ಕನ್ನಡ ಮಾಧ್ಯಮ ಲೋಕದಲ್ಲಿ ಆರ್ ಮ್ಯಾಕ್ಸ್ ಕನ್ನಡ ಪಾದಾರ್ಪಣೆ. ಜನಹಿತಕ್ಕಾಗಿ ಅನ್ನೋ ಟ್ಯಾಗ್ ಲೈನ್ ನಲ್ಲಿ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಪ್ರಾರಂಭ. ಇಂದಿನಿಂದ ಜನಹಿತಕ್ಕಾಗಿ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಲೋಕಾರ್ಪಣೆ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಕನ್ನಡ ಮಾಧ್ಯಮ ಲೋಕವನ್ನ ಹೊಸ ದಿಕ್ಕಿಗೆ ಕೊಂಡೊಯ್ಯಲಿರುವ ಆರ್ ಮ್ಯಾಕ್ಸ್ ಕನ್ನಡ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಶಿವಂ ಬ್ರಾಡ್ಕಾಸ್ಟಿಂಗ್ ಮಾಲೀಕತ್ವದ ಆರ್ ಮ್ಯಾಕ್ಸ್ ಕನ್ನಡ. ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಜೊತೆಗೆ ಆರ್ ಮ್ಯಾಕ್ಸ್ ಮೂವೀಸ್, ಆರ್ ಮ್ಯಾಕ್ಸ್ ಭಕ್ತಿ ಚಾನೆಲ್ ಸಹ ಲೋಕಾರ್ಪಣೆ. ಇದು ಹಿರಿಯ ಅನುಭವಿ ಪತ್ರಕರ್ತರೆ ಕಟ್ಟಿರ್ತಕ್ಕಂಥ ಜನಸಾಮಾನ್ಯರ ನ್ಯೂಸ್ ಚಾನೆಲ್. ಕನ್ನಡಿಗರೇ ಕಟ್ಟಿರುವ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಇವತ್ತಿನಿಂದ ನಿಮ್ಮ ಮುಂದೆ. ಆರ್ ಮ್ಯಾಕ್ಸ್ ಕನ್ನಡ ಚಾನೆಲ್ ಎಲ್ಲ ಸ್ಯಾಟಲೈಟ್ಗಳಲ್ಲೂ ಕೂಡ ಲಭ್ಯ, ಮನೆಗಳಲ್ಲೂ ಕೂಡ ಲಭ್ಯ. ಎಸ್ ವೀಕ್ಷಕರೇ, ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಶಿವಂ ಬ್ರಾಡ್ಕಾಸ್ಟಿಂಗ್ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ನಾಡಿನ ಜನತೆಗೆ ಇವತ್ತಿನಿಂದ ಸಮರ್ಪಿಸ್ತಾ ಇದೆ ಹಿರಿಯ ಮತ್ತು ಅನುಭವಿ ಪತ್ರಕರ್ತರ ತಂಡವನ್ನ ಒಳಗೊಂಡ ಪ್ರತಿಷ್ಠಿತ ನ್ಯೂಸ್ ಚಾನೆಲ್ ಆರ್ ಮ್ಯಾಕ್ಸ್ ಕನ್ನಡ. ಇದು ಜನಹಿತಕ್ಕಾಗಿ. ತಮಗೆಲ್ಲರಿಗೂ ಶಿವಂ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಹಾಗೂ ಆರ್ ಮ್ಯಾಕ್ಸ್ ಕನ್ನಡ ಚಾನೆಲ್ನ ನ್ಯೂಸ್ ಸಿಬ್ಬಂದಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ತಮಗೂ ಸಹ ಪ್ರಮೋದ್. ಎಸ್, ಥ್ಯಾಂಕ್ ಯು. ಕನ್ನಡ ನಾಡಿನ ಜನತೆಗೆ ಇವತ್ತಿನಿಂದ ಲೋಕಾರ್ಪಣೆ ಆಗ್ತಾ ಇದೆ ಹೊಸ ನ್ಯೂಸ್ ಚಾನೆಲ್ ಆರ್ ಮ್ಯಾಕ್ಸ್ ಕನ್ನಡ. ನಮ್ಮ ಈ ಆರ್ ಮ್ಯಾಕ್ಸ್ ಕನ್ನಡ ಚಾನೆಲ್ ಪರಿಣತ, ಅನುಭವಿ ಮತ್ತು ಹಿರಿಯ ಪತ್ರಕರ್ತರನ್ನ ಒಳಗೊಂಡಿರ್ತಕ್ಕಂತಹ ನ್ಯೂಸ್ ಚಾನೆಲ್. ಈ ನ್ಯೂಸ್ ಚಾನೆಲ್ ಇತರೆ ಎಲ್ಲ ನ್ಯೂಸ್ ಚಾನೆಲ್ಗಳಂತೆ ಅಲ್ಲ. ರಾಜ್ಯದ ಎಲ್ಲ ನ್ಯೂಸ್ ಚಾನೆಲ್ಗಳು ಬಂದವು, ಅದರಲ್ಲಿ ಕೆಲವು ಮುಚ್ಕೊಂಡು ಹೋದವು, ಇನ್ನೂ ಕೆಲವು ಸಂಕಷ್ಟದಲ್ಲಿವೆ. ಅಂಥದ್ರಲ್ಲಿ ನಿಮ್ಮ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಹೊಸದೇನು ಅಂತ ಬಹಳ ಜನ ಕೇಳಬಹುದು. ನಾವು ಮೊದಲ ಬುಲೆಟಿನ್ ನಲ್ಲೇ ನಮ್ಮ ಸ್ಪೆಷಾಲಿಟಿಯನ್ನ ಹೇಳ್ತೇವೆ. ಅದಕ್ಕಿಂತ ಮೊದಲು ಸಮಾಜವನ್ನ ದೋಚತಕ್ಕಂಥ ಭ್ರಷ್ಟರೇ, ಅಶಕ್ತರನ್ನ ಶೋಷಿಸುವಂಥವರೇ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥವರು, ಹಿಂಸಿಸುವವರೇ ಮತ್ತು ಮಹಿಳೆಯರನ್ನ ಕಾಡುವಂಥವರೇ, ಇದೋ ಆರ್ ಮ್ಯಾಕ್ಸ್ ಕನ್ನಡ ಚಾನೆಲ್ ನಿಮಗೆ ಸಿಂಹ ಸ್ವಪ್ನ ಆಗತ್ತೆ. ಎಲ್ಲಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳ್ತೀವಿ. ಯಾವುದೇ ನ್ಯೂಸ್ ಚಾನೆಲ್ಗೆ ಬಿಲ್ಡಿಂಗ್, ಇಂಟೀರಿಯರ್, ಟೆಕ್ನಿಕಲ್ ಹಾಗೂ ಸಿಬ್ಬಂದಿ ಬಹಳ ಮುಖ್ಯವಾಗಿರುತ್ತೆ. ಸೊ ಈಗ ನಮ್ಮ ಬಿಲ್ಡಿಂಗ್ ಅನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ವೀಕ್ಷಕರೇ. ಸೊ ಎಸ್, ನನ್ನ ಬಿಲ್ಡಿಂಗ್ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ನ ಹೆಡ್ ಕ್ವಾರ್ಟರ್ಸ್ ಅಂಡ್ ಬಿಲ್ಡಿಂಗ್. ಇದೇ ಬಿಲ್ಡಿಂಗ್ ನಿಂದಲೇ ಆರ್ ಮ್ಯಾಕ್ಸ್ ಕನ್ನಡ ತನ್ನ ಕಾರ್ಯಚಟುವಟಿಕೆಯನ್ನು ನಡೆಸಲಿದೆ. ಎಸ್, ಸೊ ಸಿಬಿಡಿ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ವಿಧಾನಸೌಧದಿಂದ ಕೇವಲ 500 ಮೀಟರ್ ಅಷ್ಟೇ ದೂರದಲ್ಲಿರ್ತಕ್ಕಂತಹ ಬಿಲ್ಡಿಂಗ್. ಈ ಬಿಲ್ಡಿಂಗ್ ನಲ್ಲಿ ಪ್ರತಿಷ್ಠಿತ ಶಿವಂ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಆರಂಭ ಮಾಡಿದೆ. ಇದು ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಆಗಿದೆ. ನೋಡಿ, ಯಾವುದೇ ನ್ಯೂಸ್ ಚಾನೆಲ್ಗೆ ಒಂದು ಡೆಸ್ಕ್ ರೂಮ್ ಅಥವಾ ಡೆಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಡೆಸ್ಕ್ ವರ್ಲ್ಡ್ ಕ್ಲಾಸ್ ಡೆಸ್ಕ್. ಈ ಡೆಸ್ಕ್ ಅಲ್ಲಿ ಒಂದೇ ಸಲ 100 ಜನ ಕೆಲಸ ಮಾಡಬಹುದು. ನೋಡಿ, ನಮ್ಮ ವಿಶಾಲವಾದ ಡೆಸ್ಕ್ ಹೇಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಎಸ್, ಇದು ನಮ್ಮ ಆರ್ ಮ್ಯಾಕ್ಸ್ ಕನ್ನಡ ಒಂದು ಚಾನೆಲ್ನ ನ್ಯೂಸ್ ಡೆಸ್ಕ್. ನ್ಯೂಸ್ ಡೆಸ್ಕ್ ಅಂದ ತಕ್ಷಣ ಒಂದು ಸುದ್ದಿ ಸಂಸ್ಥೆಗೆ ಹಾರ್ಟ್ ಅಂತ ಕರಿತೀವಿ, ಹೃದಯ ಅಂತ ಕರಿತೀವಿ. ವೀಕ್ಷಕರೇ, ನೀವು ನೋಡುವಂತಹ ಎಲ್ಲ ಸುದ್ದಿಗಳು ಸಹ ಎಡಿಟ್ ಆಗುವಂಥದ್ದು ಇದೇ ಸೆಕ್ಷನ್ ನಲ್ಲಿ. ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡುವಂತಹ ಯಾವುದೇ ಸುದ್ದಿ ಆಗಿರಬಹುದು ಅಥವಾ ಇಡೀ ಸಮಾಜದ ದಿಕ್ಕು ದೆಸೆಯನ್ನೇ ಬದಲಿಸುವಂತಹ ಸುದ್ದಿ ಆಗಿರಬಹುದು, ಅದು ರೆಡಿ ಆಗುವಂಥದ್ದು ಇದೇ ನ್ಯೂಸ್ ಡೆಸ್ಕ್ ನಲ್ಲಿ. ಹೀಗಾಗಿ ನಾವು ನ್ಯೂಸ್ ಡೆಸ್ಕ್ ಅನ್ನ ಹೃದಯ ಅಥವಾ ಹಾರ್ಟ್ ಅಂತ ಕರಿತೀವಿ. ಇಲ್ಲಿ 100 ಜನ ಸಿಬ್ಬಂದಿಗಳು ಕೆಲಸ ಮಾಡಬಹುದಾದಂತಹ ಸಾಮರ್ಥ್ಯ ಇದೆ. ಸೊ ನಮ್ಮೆಲ್ಲ ಸಿಬ್ಬಂದಿಗಳು ಅಷ್ಟೇ ಕಾರ್ಯೋನ್ಮುಖರಾಗಿ ಬಹಳ ಉತ್ಸಾಹದಿಂದಲೇ ಕೆಲಸ ಮಾಡ್ತಾ ಇದ್ದಾರೆ. ಅದರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ. ಎಸ್, ಇದು ಪ್ರತಿಷ್ಠಿತ ಶಿವಂ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆಯ ಒಂದು ಹೊಸ ಹುರುಪಿನಿಂದ, ಹುಮ್ಮಸ್ಸಿನಿಂದ, ಉತ್ಸಾಹದಿಂದ ಬಂದಿರತಕ್ಕಂಥ ಆರ್ ಮ್ಯಾಕ್ಸ್ ಕನ್ನಡ. ಇದು ಜನಹಿತಕ್ಕಾಗಿ. ಎಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಆರ್ ಮ್ಯಾಕ್ಸ್ ಕನ್ನಡ ಚಾನೆಲ್ನ ಒಂದು ನ್ಯೂಸ್ ಡೆಸ್ಕ್. ಎಲ್ಲ ಸಿಬ್ಬಂದಿಗಳು
ಇವತ್ತಿನಿಂದ ಎಲ್ಲ ರೀತಿಯಲ್ಲೂ ನಾವು ಮುಂದಿದ್ದೀವಿ ಕೆಲಸ ಮಾಡೋದಕ್ಕೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಉತ್ಸಾಹಭರಿತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆರ್ ಮ್ಯಾಕ್ಸ್ ಕನ್ನಡದ ಸಿಬ್ಬಂದಿಗಳು ಮೊದಲ ದಿನವೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ಎಲ್ಲರೂ ಸಹ ಹೊಸ ವರ್ಷದ ದಿನಾಚರಣೆ ನಮಗ್ ಪರವಾಗಿಲ್ಲ, ಬಿಡುವಿಲ್ಲ ಅನ್ನೋ ಪರವಾಗಿಲ್ಲ, ನಾವು ನಮ್ಮ ಸಂಸ್ಥೆಗೋಸ್ಕರ ದುಡಿತೀವಿ ಅನ್ನುವ ಒಂದು ಆಶಾಭಾವನೆಯೊಂದಿಗೆ, ಆ ಒಂದು ಛಲದೊಂದಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇನ್ನು PCR ಬಗ್ಗೆ ಹೇಳೋದಾದ್ರೆ ಶಿವು ನೀವೇ ಹೇಳಬೇಕು. ಖಂಡಿತ. PCR ನ ನಾವು ಪ್ರೊಡಕ್ಷನ್ ಕಂಟ್ರೋಲ್ ರೂಮ್ ಅಂತ ಕರಿತೀವಿ. ಪ್ರೊಡಕ್ಷನ್ ಕಂಟ್ರೋಲ್ ರೂಮ್ ವೀಕ್ಷಕರೇ, PCR ಅಂದ್ರೆ ಯಾವುದೇ ಸುದ್ದಿಯೂ ಸಹ ನಿಮಗೆ ಔಟ್ಪುಟ್ ಆಗಬೇಕು ಅಂದ್ರೆ, ಅಥವಾ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡಬೇಕು ಅಂದ್ರೆ ಅದಕ್ಕೆ ಪ್ರಮುಖ ಕೆಲಸ ಮಾಡುವಂಥದ್ದು ಈ PCR ಅನ್ನುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಇದೇ PCR, ಇದೇ ನಮ್ಮ PCR. ಸೊ ಸಿಬ್ಬಂದಿಗಳು PCR ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಾವು ಸುದ್ದಿ ಓದ್ತಾ ಇರ್ತೀವಿ, ನ್ಯೂಸ್ ಆಂಕರ್ಗಳು. ಆದರೆ ನಮ್ಮನ್ನ ಟಿವಿ ಸ್ಕ್ರೀನ್ ಮೇಲೆ ಅಚ್ಚುಕಟ್ಟಾಗಿ ಯಾವುದೇ ಟೆಕ್ನಿಕಲ್ ಸಮಸ್ಯೆಗಳಿಲ್ಲದೆ ಅಪ್ ಟು ಡೇಟ್ ನಿಮಗೆ ತೋರಿಸುವಂತ ಒಂದು ಕೆಲಸವನ್ನ ಮಾಡುವಂಥದ್ದು PCR. ಹಾಗೂ ಇದು PCR 1, PCR 2 ಕೂಡ ಇದೆ. ಖಂಡಿತ ಅದನ್ನು ಕೂಡ ನಾವು ತೋರಿಸಬೇಕು. PCR 2, PCR 1 ಹಾಗೂ PCR 2 ಎರಡು ಕೂಡ ಇದೆ. ನಮ್ಮಲ್ಲಿ 2 PCR ಇದೆ. ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ 2 PCR ಇದೆ. PCR 1, ಇದು PCR 2. ಸೊ PCR 2 ನಲ್ಲೂ ಸಹ ಅಷ್ಟೇ ಎಲ್ಲಾ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಇಲ್ಲಿ ನಾವು ರೆಕಾರ್ಡ್ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ಅದನ್ನ ಯಾವ ರೀತಿಗೆ ಲೈವ್ ಹೋಗೋದಾಗಿರ್ಬೋದು, ಇದೆಲ್ಲವನ್ನು ತೋರಿಸುವ ಕಾರ್ಯವನ್ನ PCR 2 ಇಂದ ಮಾಡ್ತಾ ಇರ್ತೀವಿ. ಸೊ ಅಲ್ಲಿಗೆ PCR 1 ಮತ್ತು PCR 2 ಜನರಿಗೆ ಕ್ಷಣ ಕ್ಷಣದ ಮಾಹಿತಿ ಮತ್ತು ಎಲ್ಲೂ ಸಹ ಸಮಸ್ಯೆಗಳಾಗದ ರೀತಿಯಲ್ಲಿ PCR 1 ಮತ್ತು PCR 2 ಕೆಲಸ ಮಾಡ್ತಾ ಹೋಗುತ್ತೆ. ಇದು PCR 1 ಮತ್ತು 2 ಅಂದ್ರೆ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್. ಅಂದ್ರೆ ಎಲ್ಲಾ ರೀತಿಯ ಪ್ರೊಡಕ್ಷನ್ ರೆಡಿ ಆದ್ಮೇಲೆ ಅದನ್ನ ಏನು ಕಂಟ್ರೋಲ್ ಮಾಡುತ್ತೆ ಅಂದ್ರೆ, ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನಾವು ಓದ್ತಾ ಇದ್ದೀವಿ, ನಾವು ಮಾತನಾಡ್ತಿದ್ದೀವಿ, ಇದನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಅದನ್ನ ಅವ್ರು ಮಾಡ್ತಾರೆ. PCR ಕಂಟ್ರೋಲ್ ರೂಮ್ ಅಲ್ಲಿ ಆಗತ್ತೆ. ಇನ್ನು ಮುಂದೆ ನೋಡೋದಾದ್ರೆ ಸರ್ವರ್ ರೂಮ್, ಇದೇ ನಮ್ಮ ಸರ್ವರ್ ರೂಮ್. ಅದನ್ನ ಕೂಡ ತೋರಿಸ್ತೀವಿ. ಸರ್ವರ್ ರೂಮ್ ತೋರಿಸಿ. ಇದು ಸೌತ್ ಇಂಡಿಯಾದಲ್ಲೇ ಹೈ ಟೆಕ್ನಾಲಜಿ ಇರ್ತಕ್ಕಂಥ PCR ರೂಮ್. ಹೈ ಟೆಕ್ನಾಲಜಿ ಇರ್ತಕ್ಕಂಥ PCR ರೂಮ್ ಇದು ನೀವು ಗಮನಿಸ್ತಾ ಇದ್ದೀರಿ. ಸರ್ವರ್ ರೂಮ್. ಈಗ PCR 1 ತೋರಿಸಿದ್ವಿ, PCR 2 ತೋರಿಸಿದ್ವಿ, ಅಂದ್ರೆ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್. ಈಗ ಇದು IT ಡಿಪಾರ್ಟ್ಮೆಂಟ್. IT ಡಿಪಾರ್ಟ್ಮೆಂಟ್ ಇದು. ಯಾವುದೇ ಸಂಸ್ಥೆಗಳಾಗಿರಬಹುದು, ಆ ಸಂಸ್ಥೆಯಲ್ಲಿ IT ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ವಿಜುವಲ್ ನ್ಯೂಸ್ ಚಾನೆಲ್ ಆಗಿ ಟೆಕ್ನಿಕಲ್ ವಿಚಾರಗಳೆಲ್ಲವನ್ನ ನೋಡಿಕೊಳ್ಳುವ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ IT ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ಸೊ ಇಮಿಡಿಯೇಟ್ ಆಗಿ ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದಾದಂತಹ ಸಂದರ್ಭದಲ್ಲಿ ಫಸ್ಟ್ ನಮಗೆ ಓಗೊಡೋದೇ IT ಡಿಪಾರ್ಟ್ಮೆಂಟ್ನವರು. ಸೊ ಅದೇ IT ಡಿಪಾರ್ಟ್ಮೆಂಟ್ನ ಸೆಕ್ಷನ್ ಅನ್ನ ಗಮನಿಸ್ತಾ ಇದ್ದೀರಾ. ಇದು IT ಡಿಪಾರ್ಟ್ಮೆಂಟ್ ನ ನೋಡಿದ್ರಿ. ಈಗ ನೆಕ್ಸ್ಟ್ MCR. MCR ಅನ್ನ ತೋರಿಸಲೇಬೇಕು. ಸರ್ವರ್ ರೂಮ್ ಆಯ್ತು, PCR 1 ಆಯ್ತು, PCR 2 ಆಯ್ತು, ಈಗ IT ಡಿಪಾರ್ಟ್ಮೆಂಟ್. ಈಗ MCR. ಮಾಸ್ಟರ್ ಕಂಟ್ರೋಲ್ ರೂಮ್ ಇದು. ಓಕೆ, ಮಾಸ್ಟರ್ ಕಂಟ್ರೋಲ್ ರೂಮ್. ಸೊ ಯಾವುದೇ ಸುದ್ದಿ ಸಂಸ್ಥೆ ಆನ್ ಏರ್ ಅಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ನ್ಯೂಸ್ ಅಲ್ಲದೆ ಸಂದರ್ಭದಲ್ಲಿ ಮಾಸ್ಟರ್ ಕಂಟ್ರೋಲ್ ರೂಮ್ ಎಂಟೈರ್ ಚಾನೆಲ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅನ್ನುವಂಥದ್ದು ಒಂದು. ಯಾವುದೇ ಲೈವ್ ಅನ್ನುವಂಥದ್ದು ನಿಮಗೆ ನೇರವಾಗಿ ನಿಮ್ಮನ್ನ ತಲುಪಬೇಕಂದ್ರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ MCR ಮಾಸ್ಟರ್ ಕಂಟ್ರೋಲ್ ರೂಮ್ ವಹಿಸಿಕೊಂಡಿದೆ. ಅದರ ಜೊತೆಗೆ ಯಾವುದಾದ್ರೂ ಒಂದು ಜಾಹೀರಾತುಗಳಾಗಿರ್ಬೋದು, ಯಾವುದೋ ಒಂದು ಕಮರ್ಷಿಯಲ್ ಆಡ್ಗಳು ಬರುತ್ತೆ, ಏನೇ ಇದ್ರೂ ಕೂಡ ಪ್ರತಿಯೊಂದು ವಿಚಾರಗಳು ಕೂಡ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಡೈರೆಕ್ಟ್ ಆಗಿ ಅಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುವಂತದ್ದು MCR. ಮನೆಯ ಟಿವಿಗಳಲ್ಲಿ ನೀವು ನಮ್ಮ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ನೋಡ್ತೀರಾ ಅಂದ್ರೆ ಅದಕ್ಕೆ ಕಾರಣ MCR ಡಿಪಾರ್ಟ್ಮೆಂಟ್, MCR ವಿಭಾಗದಿಂದಲೇ ಅದು ಔಟ್ ಆಗುತ್ತೆ. ಇಲ್ಲಿಂದ ಸ್ಯಾಟಲೈಟ್ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಕೇವಲ 8 ಸೆಕೆಂಡ್ಗಳಲ್ಲಿ ನಿಮ್ಮ ಮನೆ ಮುಂದೆ, ಅಂದ್ರೆ ಮನೆ ಟಿವಿಯಲ್ಲಿ ನೀವು ಏನು ಕೂತ್ಕೊಂಡು ಆರಾಮಾಗಿ ನಮ್ಮ ನ್ಯೂಸ್ ಅನ್ನ ನೋಡ್ತೀರಿ, ಅದು MCR ಇಂದ ಸಾಧ್ಯ. ಈಗ ನೆಕ್ಸ್ಟ್ ಇಂಜೆಸ್ಟ್ ಅಂತ ಬರೋಣ.
ಇಂಜೆಸ್ಟ್ Yes. ಇಂಜೆಸ್ಟ್ ಅಂದ್ರೆ ಏನು? Ingest- ಹೇಳಿ ಶಿವು. ಇಂಜೆಸ್ಟ್ ಅಂದ್ರೆ ಸಹಜವಾಗಿ ಯಾವುದೇ ನ್ಯೂಸ್ ಚಾನೆಲ್ಗೆ ಇನ್ಪುಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಮೋದ್. ಸೊ Yes. ಯಾವುದೇ ನ್ಯೂಸ್ ಅನ್ನ ನಮ್ಮ ರಿಪೋರ್ಟರ್ಗಳು ಹೊರಗಡೆಯಿಂದ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದು ಇನ್ನಾಗುವಂಥದ್ದು ಇಂಜೆಸ್ಟ್ ನಲ್ಲಿ ಅಂತ. Yes. ಸೊ ಯಾವುದೇ ವಿಜುವಲ್ಸ್ ಆಗಿರಬಹುದು, ನಮ್ಮ ರಿಪೋರ್ಟರ್ಗಳು ಕಷ್ಟಪಟ್ಟು ಫೀಲ್ಡ್ ನಲ್ಲಿ ವಿಡಿಯೋಗಳನ್ನ ಅಥವಾ ವಿಜುವಲ್ಸ್ ಅನ್ನ ತಂದಂತ ಸಂದರ್ಭದಲ್ಲಿ ಇದೇ ಇಂಜೆಸ್ಟ್ ನಲ್ಲಿ ಅದನ್ನು ತಗೊಂಡ್ಬಂದು ಡಂಪ್ ಮಾಡ್ತಾರೆ. ಇಲ್ಲಿಂದವೇ ನಾವು ರಾಜ್ಯದ ಜನರಿಗೆ ವಿಜುವಲ್ಗಳ ಮೂಲಕ ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದ್ ರೀತಿಯಾಗಿ ಇದು ಪ್ರಾರಂಭಿಕ ಹಂತ ಅಂತ ಹೇಳ್ಬೋದು, ನ್ಯೂಸ್ ಚಾನೆಲ್ನ ಪ್ರಾರಂಭಿಕ ಹಂತ ಅಂತ ಹೇಳಬಹುದು. ಎಸ್, ಈಗ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳು ಆಗಿರ್ಬೋದು ಅಥವಾ ಇಲ್ಲಿನ ರಿಪೋರ್ಟರ್ಗಳಾಗಿರ್ಬೋದು, ಯಾರೇ ಇದ್ರೂ ಕೂಡ ಅವರು ಮೊದಲಿಗೆ ಶೂಟ್ ಮಾಡ್ಕೊಳ್ತಾರೆ, ಬೈಟ್ಸ್ಗಳು ತಗೊಳ್ತಾರೆ, ಅಲ್ಲಿಂದ ಇಂಜೆಸ್ಟಿಗೆ ಹಾಕ್ತಾರೆ. ಇಂಜೆಸ್ಟ್ ಅಲ್ಲಿ ಅದು ರೆಡಿ ಆಗಿ ಅದು ಕಾಪಿ ಆಗಿ ಮತ್ತೆ ವಿಡಿಯೋ ಎಡಿಟಿಂಗ್ ಹೋಗುತ್ತೆ. ಅದು ಅಗೈನ್ ಇನ್ಪುಟ್ ಹೋಗುತ್ತೆ. ಅದನ್ನ ಬೈಫರ್ಸಿಕೇಶನ್ ಮಾಡ್ತಾರೆ, ಅದನ್ನ ವಿಂಗಡಣೆ ಮಾಡ್ತಾರೆ. ವಿಂಗಡಣೆ ಮಾಡಿದ ನಂತರ ಯಾವ ಸುದ್ದಿಗೆ ಯಾವ ವಿಜುವಲ್ಸ್ ಅನ್ನ ತೆಗೆದುಕೊಳ್ಬೇಕು ಅನ್ನುವ ಒಂದು ನಿರ್ಧಾರ ಆಗುತ್ತೆ. ಅದಾದ್ಮೇಲೆ ಆ ವಿಜುವಲ್ಸ್ ವಿಡಿಯೋ ಎಡಿಟರ್ಸ್ ಹತ್ರ ಹೋಗಿ ಅದು ಅಲ್ಲಿ ಎಡಿಟ್ ಆಗುತ್ತೆ. ಅದಾದ್ಮೇಲೆ ಅದು PCR ಗೆ ಬರುವಂತದ್ದು. ನಾನು ಆಗ್ಲೇ ಹೇಳಿದೀನಿ PCR ಅಂದ್ರೆ ಏನು ಅನ್ನುವಂಥದ್ದು. OB ಇಂದ ಕೂಡ ಬರುವಂತಹ ವಿಚಾರಗಳಾಗಿರ್ಬೋದು, ಪ್ರತಿಯೊಂದು ವಿಚಾರಗಳು. ಅಂದ್ರೆ OB ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು. ಈಗ ವಿಧಾನಸೌಧದ ಮುಂದೆ ಒಂದು ದೊಡ್ಡ ಆಂಟನಾ ರೀತಿಯಲ್ಲಿ ನೋಡಿರಬಹುದು ತಾವು. ಅದನ್ನ ಔಟ್ಸೈಡ್ ಬ್ರಾಡ್ಕಾಸ್ಟಿಂಗ್ ಅಂತ ನಾವು ಕರಿತೀವಿ. ಸೊ OB ಇದ್ರೆ ಮಾತ್ರವೇ ನಮಗೆ ಲೈವ್ ಪಂಚ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ಹೊರಗಡೆಯಿಂದ. ಸೊ ನ್ಯೂಸ್ ಚಾನೆಲ್ಗೆ OB ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಪ್ರತಿಯೊಂದು ಭಾಗದಲ್ಲೂ ಕೂಡ ಇವತ್ತಿನಿಂದ ಆ OB ಅನ್ನ ಆರ್ ಮ್ಯಾಕ್ಸ್ ಕನ್ನಡ OB ಅನ್ನ ನೀವು ಗಮನಿಸಬಹುದು. ಎಲ್ಲಾ ಕಡೆ ಕೂಡ ಕಾಣಿಸೋದಕ್ಕೆ ಸಿಗುತ್ತೆ. ವಿಧಾನಸೌಧ ಆಗಿರ್ಬೋದು, ಎಲ್ಲೆಲ್ಲಿ ಏನೇನು ವಿಚಾರಗಳು ನಡೆಯುತ್ತೋ ಅಲ್ಲಿ ನಮ್ಮ ಆರ್ ಮ್ಯಾಕ್ಸ್ ಕನ್ನಡದ OB ಅಂದ್ರೆ ಲೈವ್ ವೆಹಿಕಲ್ ಅಲ್ಲಿರುತ್ತೆ. ಈ ಪ್ರತಿಯೊಂದು ಭಾಗದಲ್ಲೂ ಕೂಡ ನಾವಿರ್ತೀವಿ. ಇದು ಮಾಧ್ಯಮ ಲೋಕದಲ್ಲಿ ಸಂಚಲನ ಸೃಷ್ಟಿಸುವ ಸುದ್ದಿ ನಮ್ಮ ಆರ್ ಮ್ಯಾಕ್ಸ್ ಕನ್ನಡ. ಎಸ್, ಹೊಸ ಹುರುಪಿನೊಂದಿಗೆ, ಹೊಸ ಉತ್ಸಾಹದೊಂದಿಗೆ, ಹೊಸ ಭರವಸೆಯೊಂದಿಗೆ ಹೊಸ ವರ್ಷದಲ್ಲಿ ನಿಮ್ಮ ಮುಂದೆ ಹೊಸ ರೂಪದಲ್ಲಿ ಬರ್ತಾ ಇದೆ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್. ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಶಿವಂ ಬ್ರಾಡ್ಕಾಸ್ಟಿಂಗ್ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ನಾಡಿನ ಜನತೆಗೆ ಇಂದಿನಿಂದ ಈ ಒಂದು ಆರ್ ಮ್ಯಾಕ್ಸ್ ಕನ್ನಡ ಸಮರ್ಪಿಸುತ್ತಿದೆ. ಅಂದ್ರೆ ಪ್ರತಿಯೊಂದು ಭಾಗದಲ್ಲೂ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಮ್ಯಾನೇಜಿಂಗ್ ಡೈರೆಕ್ಟರ್ ಉತ್ಸಾಹ ಭರಿತರಾಗಿರ್ತಕ್ಕಂಥದ್ದು, ಬಹಳ ಅನುಭವಿ ಪತ್ರಕರ್ತರಿದ್ದಾರೆ. ಕನ್ನಡದ ಮಾಧ್ಯಮ ಲೋಕದಲ್ಲಿ ಮತ್ತು ಕನ್ನಡದ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಅಡಿಗಲ್ಲನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಮಗದೊಂದು ಕಡೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಮೈಲುಗಲ್ಲನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ಶಿವರುದ್ರಪ್ಪ ಸರ್ರನ್ನ ನಾವು ಅದೇ ಆರ್ ಮ್ಯಾಕ್ಸ್ ಕನ್ನಡದ ಲೋಗೋ ಮುಂಭಾಗದಲ್ಲಿ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಸಿಬ್ಬಂದಿಗಳನ್ನ ಬಹಳ ಹುರುಪಿನಿಂದ ಕೆಲಸ ಮಾಡುವಂತೆ ಉತ್ತೇಜನ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವರುದ್ರಪ್ಪ ಸರ್. ಅವರು ಸುಮಾರು 30-40 ವರ್ಷಗಳಿಂದ ಇದೇ ಸಂಸ್ಥೆ ಅಂದ್ರೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಹೆಸರನ್ನ ಗಳಿಸಿರ್ತಕ್ಕಂಥದ್ದು. ಇವತ್ತು ಅವರ ಸಾರಥ್ಯದಲ್ಲಿ, ಅವರ ಮುಂದಾಳತ್ವದಲ್ಲಿ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಕನ್ನಡಿಗರ ಮಡಿಲಿಗೆ ಬರ್ತಾ ಇದೆ. ನೀವು ಹರಸ್ತೀರಾ, ಹಾರೈಸ್ತೀರಾ, ಆಶೀರ್ವಾದ ಮಾಡ್ತೀರಾ ಅನ್ನುವ ನಂಬಿಕೆ ಖಂಡಿತವಾಗ್ಲೂ ನಮಗಿದೆ. ಈಗ ನಾವು ಎಲ್ಲ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ವಿ. ಈಗ ಇದೊಂಥರ ಖುಷಿ. ಆರ್ ಮ್ಯಾಕ್ಸ್ ಅದರಲ್ಲಿ ಒಂದು ಗರುಡ ಅಂದ್ರೆ ಈಗಲ್, ಯಾವುದನ್ನೇ ಬಹಳ ತೀಕ್ಷ್ಣತೆಯಿಂದ ಅದನ್ನ ಹೆಕ್ಕುವಂತಹ, ಅದನ್ನ ಹಿಡಿಯುವಂತಹ ಒಂದು ಚಾಕಚಕ್ಯತೆ ಇರ್ತಕ್ಕಂಥದ್ದು ಗರುಡಕ್ಕೆ. ಸೊ ಹಾಗಾಗಿ ನಮ್ಮ ಆರ್ ಮ್ಯಾಕ್ಸ್ ಕನ್ನಡದ ಲೋಗೋದಲ್ಲಿ ನಾವು ಗರುಡವನ್ನ ಹಾಕಿದ್ದೀವಿ. ಅಲ್ಲಿಗೆ ಯಾವುದೇ ರಾಜಕಾರಣಿಗಳು, ಸರ್ಕಾರದ ಅಧಿಕಾರಿಗಳು, ಯಾರೇ ಆಗಿರಬಹುದು, ನಿಮ್ಮ ಭ್ರಷ್ಟಾಚಾರ ಇನ್ನು ಮುಂದೆ ನಡೆಯೋದಿಲ್ಲ, ನಿಮ್ಮ ಆಟಾಟೋಪ ಇನ್ನು ಮುಂದೆ ನಡೆಯೋದಿಲ್ಲ. ಅದೆಲ್ಲದಕ್ಕೂ ಸಹ ಫುಲ್ ಸ್ಟಾಪ್ ಅನ್ನ ಹಾಕುತ್ತೆ ಆರ್ ಮ್ಯಾಕ್ಸ್ ಕನ್ನಡ. ಆರ್ ಮ್ಯಾಕ್ಸ್ ಕನ್ನಡ. ಇನ್ನು ಎಲ್ಲರೂ ಏನಾದ್ರೂ ತಪ್ಪು ಮಾಡಬೇಕು ಅಂದ್ರೆ ಇನ್ನು ಮುಂದೆ ಹೆದರ್ಬೇಕಾಗುತ್ತೆ, ನೋಡ್ಕೋಬೇಕು. ಸರ್ಕಾರಿ ಅಧಿಕಾರಿಗಳೇ, ನೀವೇನಾದ್ರೂ ಭ್ರಷ್ಟಾಚಾರ ಮಾಡಬೇಕು ಅಂದ್ರೆ ಆರ್ ಮ್ಯಾಕ್ಸ್ ಕನ್ನಡ ಇರುತ್ತೆ, ಹುಷಾರಾಗಿರಿ. ಅಲ್ಲ, ಅದೇ ಕ್ಯಾಬ್ ಇರುತ್ತೆ. ಏನು ನೀವು ಗಮನಿಸ್ತಾ ಇದ್ದೀರಿ, ಈ ಕ್ಯಾಬ್ ಇನ್ನು ಮುಂದೆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಭಾಗದಲ್ಲೂ ಇರುತ್ತೆ. ಇನ್ನು ಮುಂದೆ ನಿಮ್ಮ ಆಟಾಟೋಪಗಳು ನಡೆಯೋದಿಲ್ಲ.
ನೀವು ಇದುವರೆಗೂ ಏನು ಬೇಕಾದ್ರೆ ಮಾಡಿರಬಹುದು, ಓಕೆ ಫೈನ್. ಆದರೆ ಇನ್ನು ಮುಂದೆ ಏನಾದರೂ ಮಾಡಬೇಕಂದ್ರೆ ಮ್ಯಾಕ್ಸ್ ಕನ್ನಡದ ಲೋಗೋ ಮತ್ತು ನೆನ್ಸ್ಕೋಬೇಕು. ಈ ವೆಹಿಕಲ್ ಅನ್ನ ನೋಡಿದ ತಕ್ಷಣ ನೀವು ಗಡಗಡ ಅಂತ ನಡುತ್ತೀರಾ. ಇಡೀ ಬೆಂಗಳೂರು, ಇಡೀ ರಾಜ್ಯದಾದ್ಯಂತ ಈ ಮ್ಯಾಕ್ಸ್ ಕನ್ನಡದ ಗಾಡಿ ಸುತ್ತಾ ಇರುತ್ತೆ, ವ್ಯಾನ್ ಸುತ್ತಾ ಇರುತ್ತೆ, ಹದ್ದಿನ ಕಣ್ಣಿರುತ್ತೆ. ಎಸ್, ಮ್ಯಾಕ್ಸ್ ಕನ್ನಡದ ಹದ್ದಿನ ಕಣ್ಣಿರುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾದರೂ ಸಹ ಅಷ್ಟೇ ವೀಕ್ಷಕರೇ, ನಿಮಗೆ ಸರ್ಕಾರಿ ಅಧಿಕಾರಿಗಳಿಂದ ಆಗಿರಬಹುದು, ಅಥವಾ ತಮಗೆ ಕೆಲಸ ಮಾಡಿಕೊಡದೆ ಯಾರೇ ಸತಾಯಿಸ್ತಾ ಇರಬಹುದಾಗಿರ್ಬೋದು, ತಮಗೆ ಅನ್ಯಾಯ ಆಗ್ತಾ ಇರಬಹುದು, ತುಳಿತಕ್ಕೆ ಒಳಗಾದಂಥವರಾಗಿರಬಹುದು, ನಮ್ಮ ಮ್ಯಾಕ್ಸ್ ಕನ್ನಡಕ್ಕೆ ಒಂದೇ ಒಂದು ಕರೆ ಮಾಡಿದರೆ ಸಾಕು, ನಾವು ನಿಮಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನ ಮಾಡ್ತೀವಿ ಮತ್ತು ಜನರ ಧ್ವನಿಯಾಗಿರ್ತೀವಿ. ಹಾಗಾಗಿಯೇ ನಾವು ಹೇಳ್ತಾ ಇರುವಂಥದ್ದು ಮ್ಯಾಕ್ಸ್ ಕನ್ನಡ ಇದು ಜನರ ಹಿತಕ್ಕಾಗಿ ಅನ್ನುವಂಥದ್ದು. ಹೌದು. ಈಗ ಮ್ಯಾಕ್ಸ್ ಕನ್ನಡ ಅಂದ್ರೆ ಇದು ಪತ್ರಕರ್ತರೇ ಕಟ್ಟಿರ್ತಕ್ಕಂಥ ಪ್ರತಿಷ್ಠಿತ ಶಿವಂ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆಯ ಒಂದು ಕನಸಿನ ಕೂಸು ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್. ಇಲ್ಲಿ ಪತ್ರಕರ್ತರೇ ಮಾಲೀಕರು, ಬೇರೆ ಯಾರು ಮಾಲೀಕರಲ್ಲ. ವೃತ್ತಿನಿಷ್ಠ ಪತ್ರಕರ್ತರೇ ಈ ಸಂಸ್ಥೆಯ ಆಸ್ತಿ. ಭ್ರಷ್ಟರನ್ನ ಬಯಲಿಗೆ ಎಳಿತೀವಿ ನಾವು. ಸಮಾಜಕ್ಕಾಗಿ, ಜನಹಿತಕ್ಕಾಗಿ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಇರುತ್ತೆ. ನಮಗೆ ಕೋಟಿ ಕೋಟಿ ಕನ್ನಡಿಗರ ಅಭಿರುಚಿಗಳು, ನೋಡುಗರ ಅನಿಸಿಕೆ ಎಲ್ಲ ಗೊತ್ತಿದೆ. ನಿಮ್ಮ ಧ್ವನಿಗೆ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಸಾಥ್ ಕೊಡುತ್ತೆ. ಏನಂತೀರಾ ಶೋ? ಖಂಡಿತ ಹೌದು. ಸೊ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಾವು ಯಾರಿಗೂ ಸಹ ಹೆದರೋದಿಲ್ಲ, ಬೆದರಿಕೆಗೆ ಬಗ್ಗೋದಿಲ್ಲ. ಜನರ ಸೇವೆಯೇ ನಮ್ಮ ಸೇವೆ. ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ. ನೀವು ಆಶೀರ್ವಾದ ಮಾಡಬೇಕು. ನಿಮ್ಮ ಧ್ವನಿಯಾಗಿ ನಾವು ಸದಾಕಾಲ ಕೆಲಸ ಮಾಡ್ತೀವಿ. ಎಸ್, ಇದು ಸ್ಯಾಟಲೈಟ್. ಎಸ್, ಅದು ಇವಾಗ ಮುಖ್ಯವಾಗಿರುತ್ತೆ. ಸ್ಯಾಟಲೈಟ್ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಕಾಣಸಿಗ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಕಾಣಸಿಗ್ತೀವಿ. ಎಸ್ ವೀಕ್ಷಕರೇ, ಎಲ್ಲ ಕೇಬಲ್ ನೆಟ್ವರ್ಕ್ಸ್ ಅಲ್ಲೂ ಕೂಡ ನಾವು ಸಿಗ್ತೀವಿ. ಈ ಭರವಸೆಯೊಂದಿಗೆ, ಈ ಆಶಾವಾದದೊಂದಿಗೆ ನಾವು ಹೋಗಿ ಬರ್ತೀವಿ. ಆದಷ್ಟು ಬೇಗ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷವಾಗ್ತೀವಿ. ಮ್ಯಾಕ್ಸ್ ಕನ್ನಡ ಇದು ಜನಹಿತಕ್ಕಾಗಿ. ಎಸ್, ನಮಸ್ಕಾರ. ಬಂಗಾರ ತಗೊಳ್ಳ